ಶ್ರೀಲಂಕಾಗೆ ಹೋಗಿದ್ದಾರಾ? ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದಂತಹ ಉಗ್ರರು ಅನ್ನುವಂತಹ ಶಂಕೆಯ ಮೇರೆಗೆ ಕೊಲಂಬೋ ಏರ್ಪೋರ್ಟ್ನಲ್ಲಿ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಶ್ರೀಲಂಕಾಗೆ ಭಾರತ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೂಡ ರವಾನಿಸಿದೆ. ಚೆನ್ನೈನಿಂದ ಕೊಲಂಬೋಗೆ ಉಗ್ರರು ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಶ್ರೀಲಂಕಾದಲ್ಲಿದ್ದಾರಾ ಹಾಗಾದ್ರೆ ಪಹಲ್ಗಾಮ್ ದಾಳಿಕೋರರು ಅನ್ನುವಂತಹ ಪ್ರಶ್ನೆ. ಎನ್ಐಎ ತನಿಖೆಯನ್ನ ನಡೆಸ್ತಾ ಇತ್ತು. ಯಾವ ಮಾರ್ಗವಾಗಿ ಹೋಗಿರಬಹುದು, ಈಗ ಅವರು ಎಲ್ಲಿ ಅಡಗಿ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಂಡಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಶೋಧವನ್ನ ನಡೆಸ್ತಾ ಇದೆ. ಇದರ ನಡುವೆ ಗುಪ್ತಚರ ಇಲಾಖೆಗೂ ಕೂಡ ಒಂದಷ್ಟು ಮಾಹಿತಿಗಳು ಬಂದಿದ್ದರ ಹಿನ್ನೆಲೆಯಲ್ಲಿ ಶ್ರೀಲಂಕಾಗೆ ಈ ಬಗ್ಗೆ ಎಚ್ಚರಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಕೊಲಂಬೋ ಏರ್ಪೋರ್ಟ್ನಲ್ಲಿ ತಪಾಸಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನಡೆಸಿರುವಂತಹ ದಾಳಿಯ ಹಿನ್ನೆಲೆಯಲ್ಲಿ 26 ಮಂದಿ ಬಲಿಯಾದರು. ಅದಾದ ನಂತರದಲ್ಲಿ ಈ ಬಲಿಗೆ ಕಾರಣರಾದವರು ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಬೆನ್ನಟ್ಟಿ ಹೋದಾಗ ಈಗ ಕೊಲಂಬೋದಲ್ಲಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಯಾವ ರೀತಿಯ ಮೆಸೇಜ್ ಅನ್ನ ಪಾಸ್ ಮಾಡಿದೆ? ಇದರ ಬೆನ್ನಲ್ಲಿ ಪರಿಶೀಲನಾ ಕಾರ್ಯ ಹೇಗೆ ನಡೀತಾ ಇದೆ? ದಿವ್ಯ, ಪಹಲ್ಗಾಮ್ನ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿದ್ದಂತ ಕೆಲವು ಉಗ್ರರು ಚೆನ್ನೈ ಮೂಲಕ ಶ್ರೀಲಂಕಾ ತೆರಳಿರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಗುಪ್ತಚರ ಇಲಾಖೆಯ ಅನುಮಾನ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಶ್ರೀಲಂಕಾಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನ ಕಳಿಸ್ಕೊಡ್ಲಾಗಿತ್ತು. ಮತ್ತೆ ತಪಾಸಣೆಯನ್ನ ಕೂಡ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ, ರೇಖಾಚಿತ್ರಗಳನ್ನ ಕೂಡ ಕಳಿಸ್ಕೊಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ಈ ಮಾಹಿತಿಯ ಆಧಾರದ ಮೇಲೆ ಇವತ್ತು ಶ್ರೀಲಂಕಾದ ವಿಮಾನವೊಂದನ್ನ ಪರಿಶೀಲನೆ ಮಾಡಿ ತಪಾಸಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಈ ಒಂದು ವಿಮಾನದಲ್ಲಿ ಶಂಕಿತ ಭಯೋತ್ಪಾದಕರು ಏನಾದ್ರು ಪ್ರಯಾಣವನ್ನ ಮಾಡ್ತಾ ಇದ್ದಾರಾ, ಅವರು ತಲೆಮರೆಸ್ಕೊಂಡು ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಏನಾದ್ರು ಪ್ರಯತ್ನಗಳನ್ನ ಮಾಡ್ತಿದಾರ ಅನ್ನುವಂತ ನಿಟ್ಟಿನಲ್ಲಿ ತಪಾಸಣೆಗೆ ಒಳಪಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಈಗ ಎನ್ಐಎ ಅಧಿಕಾರಿಗಳು ಸೇರಿದಂತೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಈ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾದಂತಹ ಉಗ್ರರು ಎಲ್ಲಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಹೀಗೆ ಹುಡುಕಾಟ ನಡೆಸ್ತಾ ಇರುವಂತಹ ಏಜೆನ್ಸಿಗಳಿಗೆ ಗೊತ್ತಾಗಿರುವಂತದ್ದು ಅವರು ತಲೆಮರೆಸ್ಕೊಂಡು ಬೇರೆ ದೇಶಗಳಿಗೆ ಪ್ರಯಾಣ ಮಾಡುವ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಮುಖ್ಯವಾಗಿ ಭಾರತದ ಹತ್ತಿರದಲ್ಲಿರುವಂತಹ ದೇಶವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಬೇರೆ ದೇಶಗಳಿಗೆ ಪ್ರಯಾಣ ಮಾಡುವಂತ ಸಾಧ್ಯತೆಗಳಿದೆ ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತ ಆಗಿತ್ತು. ಹೀಗಾಗಿ ಚೆನ್ನೈ ಮೂಲಕ ಅವರು ಶ್ರೀಲಂಕಾಗೆ ತೆರಳಿರಬಹುದು ಅನ್ನುವಂತ ಮಾಹಿತಿಗಳು ಕೂಡ ಇತ್ತು. ಈ ನಿಟ್ಟಿನಲ್ಲಿ ಈಗ ಸಂದೇಶವನ್ನು ಕೂಡ ಕಳಿಸ್ಕೊಡ್ಲಾಗಿತ್ತು. ಈ ಮಾಹಿತಿ ಆಧಾರದ ಮೇಲೆ ಈಗ ಶ್ರೀಲಂಕಾ ಏರ್ಲೈನ್ಸ್ ಕೂಡ ತನ್ನ ವಿಮಾನಗಳನ್ನ ತಪಾಸಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಿದೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.